ಸೊ ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಅನಾಲಿಟಿಕ್ಸ್ 4 ಅಲ್ಲಿ ಆಕ್ಟಿವ್ ಯೂಸರ್ಸ್ ಅಂದ್ರೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಗೂಗಲ್ ಅನಾಲಿಟಿಕ್ಸ್ 4 ಅಲ್ಲಿ ನಿಮ್ಗೆ ಕೇಳ್ತಾರೆ ವಾಟ್ ಯು ಮೀನ್ ಬೈ ಆಕ್ಟಿವ್ ಯೂಸರ್ಸ್ ಅಂತ ಕೇಳ್ತಾರೆ. ರೈಟ್, ಅಂಡ್ ನಿಮ್ಮ ಬಿಸ್ನೆಸ್ ಕೂಡ ಇಂಪಾರ್ಟೆಂಟ್. ಓಕೆನಾ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತೀರಾ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ಏನೋ ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನೋದು ಕೂಡ ಮರಿಬೇಡಿ. ಸೊ ದಟ್ ಪ್ರತಿ ಸತಿ ನನ್ನ ವಿಡಿಯೋ ರಿಲೀಸ್ ಆಗಬೇಕಾದ್ರೆ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋನ ಇಮಿಡಿಯೇಟ್ ಆಗಿ ನೋಡ್ಬೋದು. ಆ್ಯಂಡ್ ಮೇಕ್ ಶ್ಯೂರ್ ಈಗಲೇ ಈ ವಿಡಿಯೋ ಈಗಲೇ ಒಂದು ಲೈಕ್ ಕೊಡಿ, ಈಗಲೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ. ಸೊ ದ್ಯಾಟ್ ಈ ವಿಡಿಯೋ ತುಂಬ ಜನಕ್ಕೆ ರೆಕಮೆಂಡ್ ಆಗುತ್ತೆ, ಜಾಸ್ತಿ ಜನಕ್ಕೆ ರೀಚ್ ಕೂಡ ಆಗುತ್ತೆ. ರೀಚ್ ಆದಾಗ ಜಾಸ್ತಿ ವ್ಯೂಸ್ ಬರುತ್ತೆ ಆ್ಯಂಡ್ ನಂಗೆ ತುಂಬ ಮೋಟಿವೇಶನ್ ಆಗುತ್ತೆ ಆ್ಯಂಡ್ ತುಂಬ ಜನ ಕಮೆಂಟ್ ಕೂಡ ಮಾಡ್ತೀರಾ. ರೈಟ್, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೆ ಏನು ಇಷ್ಟ ಆಗಿದೆ ವಿಡಿಯೋ ಅಂತ ಸ್ಟಾರ್ಟಿಂಗಲ್ಲಿ. ರೈಟ್, ಸೊ ದ್ಯಾಟ್ ನನಗೆ ಗೊತ್ತಾಗುತ್ತೆ ನಿಮ್ಗೆ ಏನು ಇಷ್ಟ ಆಗಿದೆ ಅಂತ. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ವಾಟ್ಸಪ್ ಕಮ್ಯುನಿಟಿಗೆ. ದಯವಿಟ್ಟು ಆ ಕಮ್ಯುನಿಟಿಗೆ ಜಾಯ್ನ್ ಆಗೋದನ್ನ ಮರಿಬೇಡಿ. ರೈಟ್, ಸೊ ದ್ಯಾಟ್ ನಿಮಗೆ ಪ್ರತಿಯೊಂದು ಸತಿ ಏನಾದರೂ ಕಲಿಬೇಕಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಾನು ಪ್ರತಿಯೊಂದು ಕಂಟೆಂಟಲ್ಲಿ ಹಾಕಿರ್ತೀನಿ. ಸೊ ಸ್ನೇಹಿತರೆ, ನಾನು ಹೇಳ್ದಂಗೆ ಆಕ್ಟಿವ್ ಯೂಸರ್ಸ್ ಇನ್ ಗೂಗಲ್ ಅನಾಲಿಟಿಕ್ಸ್ 4 ಓಕೆನಾ ಅಂದರೆ ಏನು? ಎಕ್ಸ್ಪ್ಲೇನ್ ಸಿಂಪ್ಲಿ ಅಂದರೆ ತುಂಬ ಸಿಂಪಲ್ ಆಗಿರ್ತಾರೆ. ಆಕ್ಟಿವ್ ಯೂಸರ್ಸ್ ಇನ್ GA4 ಆರ್ ಪೀಪಲ್ ಹೂ ಎಂಗೇಜ್ ವಿತ್ ಯುವರ್ ವೆಬ್ಸೈಟ್ ಆರ್ ಆ್ಯಪ್ ವಿತ್ ಇನ್ ಎ ಸ್ಪೆಸಿಫಿಕ್ ಟೈಮ್ ಪೀರಿಯಡ್, ಡೈಲಿ, ವೀಕ್ಲಿ ಆ್ಯಂಡ್ ಮಂತ್ಲಿ. ಓಕೆನಾ? GA4 ಅಲ್ಲಿ ಏನಂದರೆ ಮುಂಚೆ ಏನಾಗೋದು, ಗೂಗಲ್ ಅನಾಲಿಟಿಕ್ಸ್ ಹೇಳ್ತಿರೋದು. ಗೂಗಲ್ ಅನಾಲಿಟಿಕ್ಸ್ ಅಲ್ಲಿ ಏನು ಆಲ್ ಯೂಸರ್ಸ್ ಆಗಿರೋದು. ಅಂದರೆ ಸುಮ್ಮನೆ ಏನೋ ಮನೆಗೆ ಬಂದು ಅಂಗಡಿಗೆ ಬಂದು ಏನು ವ್ಯಾಪಾರ ಮಾಡ್ದೇನೆ ಹಂಗೆ ಹೋದವ್ರು ಕೂಡ ಅದು ವಿಸಿಟರ್ ಅಂತ ತಗೊಳ್ಳೋದು. ಸೊ ಅಲ್ಲಿ ನೋಡೋರ್ಗೆ ಏನಾದ್ರು ಗೊತ್ತಾ, ನಮ್ಮ ವೆಬ್ಸೈಟ್ ಜಾಸ್ತಿ ಟ್ರಾಫಿಕ್ ಬರ್ತಿದೆ ಅಂತ ಅನ್ಕೊಳ್ಳೋರು. ಫಾರ್ ಎಕ್ಸಾಂಪಲ್ ಈಗ ನಿಮ್ದು ಹೋಟ್ಲ್ ಇದೆ ಅಂತ ಅನ್ಕೋಣ. ಓಕೆನಾ? ಅವ್ರೇನು ಮಾಡ್ತಾರೆ, ಕಸ್ಟಮರ್ಸ್ ನಿಮ್ಮ ಹೋಟ್ಲಿಗೆ ಬರ್ತಾರೆ. ಏನು ಇಂಟ್ರಾಕ್ಟ್ ಮಾಡಲ್ಲ, ಸುಮ್ಮನೆ ನೋಡ್ಬಿಟ್ಟು ಓಕೆ ಏನು ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ನಿಮ್ಗೆ ಅಟ್ಲೀಸ್ಟ್ ಅಲ್ಲಿ ವ್ಯವಹಾರ ಏನೋ ಮಾಡಿರಬೇಕು, ಇಲ್ಲ ನಿಮ್ಮ ಪ್ರೈಸ್ ನೋಡಿರ್ಬೇಕು, ನಿಮ್ಮ ಬ್ರ್ಯಾಂಡ್ ಜೊತೆ ಎಂಗೇಜ್ ಆಗಿರಬೇಕು. ಅಟ್ಲೀಸ್ಟ್ ಕಾಫಿ ಟೀ ಕುಡಿಬೇಕು, ಇಡ್ಲಿ ವಡೆ ಸಾಮಾನ್ಯ ತಿನ್ನಬೇಕು. ಸೇಲ್ ಆಗ್ಬೇಕಂತ ಏನಿಲ್ಲ, ಅಟ್ಲೀಸ್ಟ್ ಆ ಬ್ರ್ಯಾಂಡ್ ಜೊತೆ ಎಂಗೇಜ್ಮೆಂಟ್ ಆದರೂ ಆಗಬೇಕಲ್ವಾ? ರೈಟ್, ಸುಮ್ಮನೆ ಏನೋ ಹೋದ ಬಸವ ಬಂದ ಬಸವ ಥರ ಇರಬಾರ್ದು. ರೈಟ್, ಸುಮ್ಮನೆ ಏನೋ ಮನೆಯೊಳಗೆ ಬಂದರು ಹೋದ್ರು, ಬಟ್ ನಿಮ್ಮ ಬ್ರ್ಯಾಂಡ್ ಜೊತೆ ಎಂಗೇಜ್ ಆಗಲಿಲ್ಲ. ಸೊ ಇಟ್ಸ್ ರಿಯಲಿ ವೇಸ್ಟ್ ಆಫ್ ಟೈಮ್ ಅಲ್ವಾ ನಿಮ್ಗಾಗ? ಸೊ GA4 ಅಂದರೆ ಬೇಸಿಕಲಿ ಆಕ್ಟಿವ್ ಯೂಸರ್ಸ್ ಅಂದರೆ ಇನ್ಸ್ಟೆಡ್ ಆಫ್ ಕೌಂಟಿಂಗ್ ವ್ಯೂಸ್ ಎಷ್ಟು ಎಂಗೇಜ್ ಆಗಿದ್ದಾರೆ ಅನ್ನೋದ ಮೇಲೆ ಇದು ಕೌಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋಣ, ಒಬ್ಬ ವ್ಯಕ್ತಿ ಇದ್ದಾನೆ. ರೈಟ್, ಒಬ್ಬ ವ್ಯಕ್ತಿ ಇದ್ದಾನೆ, ಒಂದು ಅಮೆಝಾನ್ ವೆಬ್ಸೈಟ್ ಇದೆ ಅಂತ ಅನ್ಕೊಂಡು ಇಲ್ಲಿ. ರೈಟ್, ಇಲ್ಲಿ ಏನಾಗುತ್ತೆ, ಮುಂಚೆ ಹಳ್ಳಿದಲ್ಲಿ ಇಲ್ಲಿ ಆ ವ್ಯಕ್ತಿ ವೆಬ್ಸೈಟಿಗೆ ಬರ್ತಾರೆ, ಇಂಟ್ರಾಕ್ಟ್ ಮಾಡಲ್ಲ, ನೋ ಎಂಗೇಜ್ಮೆಂಟ್, ಏನು ಎಂಗೇಜ್ ಮಾಡಲ್ಲ. ಬಟ್ ಅದು ಗೂಗಲ್ ಅನಾಲಿಟಿಕ್ಸ್ 4ಗೆ ಹೋಗುತ್ತೆ ಅದು ಡೇಟಾ, ಒಬ್ರು ಯಾರೋ ಬಂದಿದ್ದಾರೆ ಅಂತ. ರೈಟ್, ಆಚೆ ಹೋಗ್ತಾರೆ. ರೈಟ್, ಈಗ ನಾವು GA4 ತೆಗೆದ್ರೆ ಅಲ್ಲೇನಿರುತ್ತೆ, ಯಾರೋ ಒಂದು ವಿಸಿಟರ್ ಬಂದಿದ್ರು. ಇದೇ ಥರ ಫಾರ್ ಎಕ್ಸಾಂಪಲ್ 10,000 ಜನ ಬಂದರು ಅನ್ಕೊಳ್ಳೋಣ, ಒಂದು ಟೈಮ್ ಪೀರಿಯಡಲ್ಲಿ 10,000 ಜನ ಬಂದರು ಅನ್ಕೊಳ್ಳೋಣ, ಎಂಗೇಜೇ ಮಾಡಿಲ್ಲ. ಇದು ಏನು ಮೆಟ್ರಿಕ್ ಕೊಡುತ್ತೆ ನಿಮಗೆ? ಏನು ಕೊಡಲ್ಲ. ಓಕೆ, ಅವ್ರು ಬಂದರು, ನೋಡಿದ್ರು, ಹೋದ್ರು. ಈ ಥರ ಆದರೆ ಹೌ ಡಸ್ ಇಟ್ ಇವನ್ ಮೇಕ್ ಸೆನ್ಸ್ ಟು ಯುವರ್ ಬಿಸ್ನೆಸ್? ಅಟ್ಲೀಸ್ಟ್ ಅವರು ನಿಮ್ಮ ವೆಬ್ಸೈಟಿಗೆ ಬರಬೇಕು, ಎಂಗೇಜ್ ಆಗಬೇಕು. ಅಟ್ಲೀಸ್ಟ್ ಅವರು ಏನಾದರೂ ಆ್ಯಡ್ ಟು ಕಾರ್ಟ್ ಆಗಿರೋದು, ಪಿಕ್ಚರ್ಸ್ ನೋಡೋದಾಗಲಿ, ಇಲ್ಲ ಏನಾದರೂ ಆಫರ್ಸ್ ಇದ್ದರೆ ಅದನ್ನು ನೋಡೋದಾಗಲಿ, ಇಂಟ್ರಾಕ್ಷನ್ ಏನಾದರೂ ನಿಮ್ಮ ಬ್ರ್ಯಾಂಡ್ ಜೊತೆ ಇಂಟ್ರಾಕ್ಷನ್ ಇರಬೇಕು ನಿಮ್ಮ ವೆಬ್ಸೈಟ್ ಬಂದ ತಕ್ಷಣ. ಸುಮ್ಮನೆ ಬಂದರು ಹೋದ್ರು ಅನ್ನೋದ್ರೆ ಏನೂ ಇದಿರಲ್ಲ, ಡಸಂಟ್ ಮೇಕ್ ಸೆನ್ಸ್. ಅದು ಗೂಗಲ್ ಅನಾಲಿಟಿಕ್ಸ್ UA ಅಂತ ಅಂತಾರ, ಅದ್ರಲ್ಲಿ ಪ್ರಾಬ್ಲಮ್ ಇತ್ತು. ಬಟ್ ಇದರಲ್ಲಿ ಏನಾಗಿದೆ, ಆಕ್ಟಿವ್ ಯೂಸರ್ಸ್ನ ಅವರು ಬಂದು ಯಾರೋ ಯೂಸರ್ ಬರ್ತಾರಲ್ಲ ಅವ್ರು ಎಂಗೇಜ್ ಆಗಬೇಕು, ಆಗ ಮಾತ್ರ ಅದನ್ನು ಕನ್ಸಿಡರ್ ಮಾಡ್ತಾರೆ. ರೈಟ್, ಸೊ ಇಲ್ಲಿ ಆಕ್ಟಿವ್ ಯೂಸರ್ಸ್ ಯಾವ ಥರ ಇದೆ, ಡೈಲಿ ಆಕ್ಟಿವ್ ಯೂಸರ್ಸು, ವೀಕ್ಲಿ ಆಕ್ಟಿವ್ ಯೂಸರ್ಸು, ಮಂತ್ಲಿ ಆಕ್ಟಿವ್ ಯೂಸರ್ಸು. ಸೊ ಇಲ್ಲಿ ಡೈಲಿ ಆಕ್ಟಿವ್ಸ್ ಅಂದರೆ ಹೂ ಆರ್ ಆಕ್ಟಿವ್ ಇನ್ ದ ಲಾಸ್ಟ್ 24 hours. ಓಕೆನಾ? ಇನ್ನೊಂದು ವೀಕ್ಲಿ ಯೂಸರ್ ಹೂ ಆರ್ ಆಕ್ಟಿವ್ ಇನ್ ದ ಲಾಸ್ಟ್ 7 days, ಯೂಸರ್ಸ್ ಹೂ ಆರ್ ಆಕ್ಟಿವ್ ಇನ್ ದ ಲಾಸ್ಟ್ 30 days. ರೈಟ್, ಡೈಲಿ, ವೀಕ್ಲಿ, ಮಂತ್ಲಿ. ಸೊ ಇದು ನಿಮ್ಗೆ ಒಂದು ಐಡಿಯಾ ಏನು ಕೊಡುತ್ತೆ ಅಂದರೆ, ಒಂದು ವೀಕಿಗೆ ಎಷ್ಟು ಜನ ನಿಮ್ಮ ಜೊತೆ ಬ್ರ್ಯಾಂಡ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ, ನಿಮ್ಮ ವೆಬ್ಸೈಟಲ್ಲಿ ಏನು ಇಂಟ್ರಾಕ್ಟ್ ಮಾಡ್ತಿದ್ದಾರೆ, ಕಾಂಟೆಂಟ್ ಇಂಟ್ರಾಕ್ಟ್ ಮಾಡ್ತಿದ್ದಾರಾ ಅದನ್ನು ಗೊತ್ತಾಗುತ್ತೆ. ರೈಟ್, ಸಿಮಿಲರ್ಲಿ ಫಾರ್ ಡೈಲಿ, ವೀಕ್ಲಿ ಆ್ಯಂಡ್ ಮಂತ್ಲಿ. ರೈಟ್, ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ, ಇದು ನಿಮಗೆ ರಿಪೋರ್ಟ್ ಸೆಕ್ಷನ್ಗೆ ಹೋದರೆ, ಇಲ್ಲಿ ರಿಪೋರ್ಟ್ ಸೆಕ್ಷನ್ ಹೋದರೆ ಇಲ್ಲಿ ನಿಮ್ಗೆ ಎಂಗೇಜ್ಮೆಂಟ್ ಸಿಗುತ್ತೆ. ಓವರ್ ಅಂತ ಬಂದರೆ ಇಲ್ಲಿ ಸಿಗುತ್ತೆ ನಮಗೆ 30 days, 7 days, 8 days, 1 day. ರೈಟ್, ಇಲ್ಲಿ ನೋಡ್ತಿರ್ಬೋದು 30 daysಗೆ ನಿಮಗೆ ಚೆನ್ನಾಗೇ ಬರ್ತಿದೆ. 7 days ಅಂದರೆ ನಿಮ್ಮ ಬ್ರ್ಯಾಂಡ್ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅಂತ ಅರ್ಥ. ರೈಟ್, ಸೊ ಇಲ್ಲಿ ನಾನು ಹೇಳೋದು ಇಷ್ಟೇ ನಿಮಗೆ, ಈ ಒಂದು ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್. ರೈಟ್, ಈ ಒಂದು ಮೆಟ್ರಿಕ್ ಏನು ಹೇಳಿ, ಡೈಲಿ ಆಕ್ಟಿವ್ ಯೂಸರ್ಸ್, ವೀಕ್ಲಿ ಆಕ್ಟಿವ್ ಯೂಸರ್ಸ್ ಆ್ಯಂಡ್ ಮಂತ್ಲಿ ಆಕ್ಟಿವ್ ಯೂಸರ್ಸ್ ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಇದೆ ಅನ್ಕೋತೀನಿ. ಸ್ನೇಹಿತರೆ, ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಆ್ಯಂಡ್ ಪಕ್ಕದ ಬೆಲ್ ಬಟನ್ ಹಾಕೋದು ಕೂಡ ಮರಿಬೇಡಿ. ದಯವಿಟ್ಟು ಈಗಲೇ ನೀವು ನೋಟಿಫಿಕೇಶನ್ ಬಟನ್ ಒತ್ತಿದ್ರೆ ನಿಮಗೆ ಪ್ರತಿಯೊಂದು ವಿಡಿಯೋ ಏನು ರಿಲೀಸ್ ಆಗುತ್ತೆ ನಿಮ್ಮ ಇನ್ಬಾಕ್ಸಿಗೆ ಬರುತ್ತೆ.
ರೈಟ್. ಆ್ಯಂಡ್ ಈ ವಿಡಿಯೋಗೆ ಈಗಲೇ ಲೈಕ್ ಕೊಡಿ. ಸೊ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ನೀವು. ಓಕೆನಾ? ಶೇರ್ ಮಾಡಿದಾಗ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅದು. ಅಲ್ಗೋರಿಥಮ್ ಕೂಡ ಖುಷಿಯಾಗುತ್ತೆ. ಈ ವಿಡಿಯೋ ಚೆನ್ನಾಗಿದೆ ಅಂದ್ರೆ ನನಗೊಂದು ಕೂಡ ಮೋಟಿವೇಷನ್ ಕೂಡ ಸಿಗುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಜಾಯಿನ್ ಆಗೋದನ್ನ ಮರಿಬೇಡಿ. ಸೊ ದಟ್ ಪ್ರತಿ ಸತಿ ನಾನೇನಾದರೂ ಏನಾದ್ರು ಕಂಟೆಂಟ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಮಾಡ್ತಿರ್ಬೇಕಾದ್ರೆ ನಿಮ್ಗೊಂದು ಏನೋ ಮೆಸೇಜ್ ಬರುತ್ತೆ, ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ನನ್ನ ಕಡೆಯಿಂದ. ರೈಟ್. ಸೊ ಈಗ ಅಲ್ಲಿ ತುಂಬ ಆಕ್ಟಿವ್ ಆಗಿದ್ದೀವಿ. ಹಲವಾರು ಒಳ್ಳೆ ಕಂಟೆಂಟ್‌ಗಳು ಹಾಕ್ತಾ ಇದೀವಿ. ದಯವಿಟ್ಟು ಜಾಯಿನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಸದ್ಯದಲ್ಲೇ ನಾವು ಗೂಗಲ್ ಆಡ್ಸ್ ಕೋರ್ಸ್ ರೆಡಿ ಆಗಿದೆ. ಸ್ವಲ್ಪ ಎಡಿಟಿಂಗು ಆಗಿದೆ. ಇನ್ನೇನು ಸ್ವಲ್ಪ ಒಳ್ಳೆ ದಿನ ನೋಡಿ ಲಾಂಚ್ ಮಾಡ್ತೀವಿ. ಆ ಗೂಗಲ್ ಆಡ್ಸ್ ಕೋರ್ಸ್ ನೀವು ತಗೊಂಡ್ರೆ ಸಾಕು. ನಿಮ್ಮ ಇಂಟರ್ವ್ಯೂಗೆ ತುಂಬ ಹೆಲ್ಪ್ ಆಗುತ್ತೆ. ರೈಟ್. ಸೊ ಎಷ್ಟೋ ಈಗ ನಂಗೆ ಬಂದು ಕೇಳಿದ್ರು, "ತೇಜಸ್, ನಾನು ಗೂಗಲ್ ಆಡ್ಸ್ ಕೋರ್ಸ್ ತೊಗೊಂಡ್ರೆ ನಾನು ನೆಕ್ಸ್ಟ್ ಮಂತಿಂದ 1,00,000 ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಾ?" ಖಂಡಿತ ಆಗೋದಿಲ್ಲ ಸ್ನೇಹಿತರೆ. ನಾನು ತುಂಬ ಹಾನೆಸ್ಟ್ ಆಗಿ ಹೇಳ್ತೀನಿ. ಏನಕ್ಕೆ ಆಗೋದಿಲ್ಲ ಅಂದರೆ, ಅದನ್ನ ನೀವು ಬೇಸ್‌ನ ಏನು ಕಲಿತೀರ, ಆ ಬೇಸ್‌ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಆ ಪ್ರಾಕ್ಟೀಸ್ ಮಾಡಿದಾಗ ಒಂದು ಐಡಿಯಾ ಬರುತ್ತೆ ಕಸ್ಟಮರ್ಸ್ ಹೆಂಗೆ ಥಿಂಕ್ ಮಾಡ್ತಾರಂತ. ಓಕೆನಾ? ಆ ಕಸ್ಟಮರ್ಸ್ ಹೆಂಗೆ ಥಿಂಕ್ ಮಾಡ್ತಾರೆ ಅಂದ್ಮೇಲೆ ಡಿಸೈಡ್ ಆಗುತ್ತೆ ನಿಮ್ಮ ಕ್ಯಾಂಪೇನ್ ಹೆಂಗೆ ಹೋಗುತ್ತೆ ಅಂತ. ಸೊ ನೀವು ಇದನ್ನ ನೀವು ಕಲ್ತ್ರೆ ಏನು ಯೂಸು ಅಂದರೆ, ನೀವು ಇಂಟರ್ವ್ಯೂಗೆ ಹೋಗ್ತೀರಾ ಅನ್ಕೊಳ್ಳಿ, ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಜೂನಿಯರ್ ಎಂಟ್ರಿ ಲೆವೆಲ್ ಇದ್ದರೆ ಇದು ತುಂಬ ನಿಮ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವೇನಾದ್ರೂ ಗೂಗಲ್ ಆಡ್ಸ್ ಬಗ್ಗೆ ಆಸಕ್ತಿ ಇದ್ದರೆ, ಕಲಿಬೇಕು, ಈ ಥರ ಕ್ಯಾಂಪೇನ್ ಸೆಟಪ್ ಮಾಡಬೇಕು, ಒಂದು ಲಾಜಿಕ್ ಇಟ್ಕೊಂಡು ನಾನು ಸೆಟಪ್ ಮಾಡಬೇಕಾದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಇದ್ರಲ್ಲಿ ಎಕ್ಸ್ಪರ್ಟ್ ಆಗೋದಿಲ್ಲ. ಎಕ್ಸ್ಪರ್ಟ್ ಯಾವಾಗ ಗೊತ್ತಾಗೋದು, ಬೇಸಿಕ್ಸ್‌ನ ಯಾರು ಪದೇ ಪದೇ ಅದನ್ನೇ ಮಾಸ್ಟರ್ ಮಾಡಿರ್ತಾರಲ್ಲ, ಅದನ್ನೇ ನಾವು ಎಕ್ಸ್ಪರ್ಟ್ ಅಂತ ಕರೆಯೋದು. ಯಾರು ಬೇಸಿಕ್‌ನೇ ಕಲಿದೇನೆ ಡೈರೆಕ್ಟ್ ಅಡ್ವಾನ್ಸ್‌ಗೆ ಹೋಗ್ತಾರೋ ಅದು ಆಗೋದೇ ಇಲ್ಲ. ರೈಟ್. ಅಡ್ವಾನ್ಸ್ ಇದೆ ನಿಜ, ಅದ್ ನಾನು ಹೇಳ್ಕೊಡ್ಬೋದು ನಿಮ್ಗೆ ನಾನು. ಓಕೆನಾ? ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಇದನ್ನೇ ನೀವು ಕರೆಕ್ಟಾಗಿ ಕಲಿಲಿಲ್ಲ ಅಂದ್ರೆ ಅದನ್ನ ಕರೆಕ್ಟಾಗಿ ಕಲಿಯಕ್ಕಾಗೋದಿಲ್ಲ. ಅದು ಮೇನ್ ಪ್ರಾಬ್ಲಮ್. ಓಕೆನಾ? ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ಳಿ. ಸದ್ಯದಲ್ಲೇ ಗೂಗಲ್ ಆಡ್ಸ್ ಕೋರ್ಸ್ ಲಾಂಚ್ ಮಾಡ್ತೀನಿ. ದಯವಿಟ್ಟು ಅದಕ್ಕೆ ಜಾಯಿನ್ ಆಗಿ. ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆನಾ? ಸೊ ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.